ನಾವು ಈ ವಿಡಿಯೋನ ಏನಕ್ಕೆ ಪೋಸ್ಟ್ ಮಾಡಬೇಕು ಅಂತ ಅನ್ನೋದಾದರೆ, ನಮ್ಮ ಕೈಲಿ ವಿಡಿಯೋನ ಒಂದು ಶೇರ್ ಮಾಡಿದರೆ ಒಂದು 10 ಜನಕ್ಕೆ ತಲುಪುತ್ತೆ. ಅದಕ್ಕೋಸ್ಕರನೇ ವಿಡಿಯೋನ ಶೇರ್ ಮಾಡಿ ಅಂತ ಕೇಳೋದು. ನಮ್ಮ ಕೈಲಿ ಎಷ್ಟು ಒಬ್ರಿಗೆ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಸಪೋರ್ಟ್ ಮಾಡಬೇಕು ಅಂತ ನಮಗೆ ಮನಸ್ಸಿದ್ರೆ ಅವರ ವಿಡಿಯೋನ ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ನಾನು ಕೂಡ ತುಂಬ ಜನದ್ದು ಪೋಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಕೂಡ ಅವ್ರಿಗೆ ಇರೋ ಸಬ್ಸ್ಕ್ರೈಬರ್ ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಮತ್ತು ವಿಡಿಯೋ ಕೂಡ ನೋಡಿ ಲೈಕು ಕಮೆಂಟ್ ಎಲ್ಲ ಕೂಡ ಮಾಡಿದ್ದಾರೆ. ಹಾಗಾಗಿ ಇಬ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಇವತ್ತು ಮಾಡ್ತಾಯಿದ್ದೀನಿ. ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಒಬ್ಬರಿಂದೊಬ್ಬರು ಈ ರೀತಿ ಮಾಡೋದ್ರಿಂದ ಎರಡು ಕಡೆ ಸಪೋರ್ಟು ಕೂಡ ಸಿಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಇವಾಗ ನಾವು ಒಬ್ಬರೇ ಬೆಳೆದ್ರೆ ಆಗೋದಿಲ್ಲ. ನಮ್ಮ ಹಿಂದೆ ಇರೋರು ಕೂಡ ಮುಂದೆ ಬರಬೇಕು, ಒಬ್ರಿಗೊಬ್ರು ಸಪೋರ್ಟ್ ಸಿಗಬೇಕು ಅಂತ ಹೇಳಿ ನಾವು ಈ ರೀತಿ ಪೋಸ್ಟ್ ಮಾಡೋದು. ಒಂದು ಲೈವಲ್ಲಿ ಹೋಗಿ ಸಪೋರ್ಟ್ ಮಾಡೋದಾಗಿರ್ಬೋದು, ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಾಗಿರ್ಬೋದು ನೋಡ್ತಾ ಇರ್ತೀವಿ. ಆದರೆ ವಿಡಿಯೋನ ಎಲ್ಲೂ ಶೇರ್ ಮಾಡೋಕ್ಕೆ ಆಗಿರೋಕ್ಕಿಲ್ಲ, ಯಾರೂ ಶೇರ್ ಕೂಡ ಮಾಡೋದಿಲ್ಲ ದೊಡ್ಡ ವಿಡಿಯೋನ. ಹಾಗಾಗಿ ಒಂದು ವಿಡಿಯೋನ ನಾವು ಈ ಥರ ಒಂದು ಪೋಸ್ಟ್ ಹಾಕ್ಕೊಂಡಾಗ ಚಾನಲ್ನವ್ರಿಗೂ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಒಂದು ಸಪೋರ್ಟ್ ಮಾಡ್ತಾಯಿದ್ದಾರೆ ಅನ್ನೋದೊಂದು ಖುಷಿ ಕೂಡ ಇರುತ್ತೆ. ಅವರು ಕೂಡ ಅವ್ರ ಲೈವ್ಗೆ ಹೋದಾಗ ಇಲ್ಲ ಅವರು ನಮ್ಮ ವಿಡಿಯೋನ ಪೋಸ್ಟ್ ಮಾಡ್ಕೊಂಡಾಗ ಅದು ಅವ್ರ ಕಡೆಯಿಂದನೂ ಕೂಡ ನಮಗೆ ಸಪೋರ್ಟ್ ಸಿಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಮೊಬೈಲ್ ಇಟ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡ್ರಾ? ಹೌದು, ಇವಾಗ ಒಂದು ವಿಡಿಯೋನ ಇನ್ನೊಬ್ಬರು ಚಾನಲ್ನಲ್ಲಿ ಪೋಸ್ಟ್ ಮಾಡೋದು ಎಷ್ಟು ಮುಖ್ಯ ಅಂತ ಒಬ್ಬರು ಕೇಳಿದ್ದಾರೆ. ಅದಕ್ಕೋಸ್ಕರ ಅದರಿಂದ ಏನೆಲ್ಲ ಉಪಯೋಗ ಅಂತ ಕೂಡ ಕೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಹೇಗೆ ಪೋಸ್ಟ್ ಮಾಡೋದು ನಿಮ್ಮ ಚಾನಲ್ನಲ್ಲಿ ಅಂತ ಕೂಡ ಕೇಳಿದ್ದಾರೆ. ಬೇರೆಯವ್ರ ವಿಡಿಯೋನ ತೊಗೊಂಡು ಬಂದು ನಮ್ಮ ಪೋಸ್ಟ್ಗೆ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನೋಡಿ, ಈ ರೀತಿ ನಾನು ಇಲ್ಲಿ ಸ್ವರ್ಣ ಅಕ್ಕ ಅವ್ರದ್ದು ನನ್ನ ಚಾನಲ್ಗೆ ನಾನು ವಿಡಿಯೋನ ಪೋಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಶೇರ್ ಅಂತ ಇದೆಯಲ್ಲ, ಈ ಶೇರ್ನ ಕ್ಲಿಕ್ ಮಾಡಿದ್ರೆ ಕಾಪಿ ಅಂತ ಬರುತ್ತೆ. ಈ ಕಾಪಿ ಪೇಸ್ಟ್ನ ತಗೊಂಡೋಗಿದ್ದೇನೆ. ಮತ್ತು ನಾನು ನನ್ನ ಚಾನಲ್ಗೆ ಬಂದೆ, ಇಲ್ಲಿ ಪ್ರೆಸ್ ಮಾಡಿದೆ. ಇವಾಗ ಇಲ್ಲಿ ಪೋಸ್ಟ್ ಅಂತ ಬರುತ್ತೆ. ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ಶೇರ್ ಅಂತ ಬರ್ತಿದೆಯಲ್ಲ, ಇಲ್ಲಿ ಪೋಸ್ಟ್ ಅಂತ ಬಂದಿದೆ. ಇಲ್ಲಿ ಪೋಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಬಂತು. ಈಗ ಇಲ್ಲಿ ನಾವೇನಾದರೂ ಟೈಪ್ ಮಾಡ್ಬೋದು. ಸಪೋರ್ಟ್ ಅಂತ ಹಾಕಿದ್ದೀನಿ, ಪೋಸ್ಟ್ ಮಾಡಿದೆ. ನೋಡಿ, ಇವಾಗ ಅವ್ರ ಚಾನಲ್ದು ಪೋಸ್ಟ್ ಆಯಿತು. ಇದರಿಂದ ಏನು ಉಪಯೋಗ ಅಂದರೆ, ನಮ್ಮ ಸಬ್ಸ್ಕ್ರೈಬರು ನಮ್ಮ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಅವರು ಕೂಡ ಇವರು ವಿಡಿಯೋ ನೋಡ್ತಾರೆ. ಇವಾಗ ನಾವು ಪೋಸ್ಟ್ ಮಾಡಿರೋದ್ರಿಂದ ಅವ್ರಿಗೆ ತಲುಪಿರುತ್ತೆ. ಇವಾಗ ನಾವು ಬೆಲ್ ಐಕನ್ನ ಕ್ಲಿಕ್ ಮಾಡಿರ್ತೀವಲ್ವ, ಎಲ್ಲರೂ ಕ್ಲಿಕ್ ಮಾಡಿಕೊಂಡಿರ್ತಾರೆ, ಅದಕ್ಕೆ ನೋಟಿಫಿಕೇಷನ್ ಹೋಗುತ್ತೆ. ಇವಾಗ ನಾವು ಏನು ಹಾಕಿದ್ರೂ ಕೂಡ ನೋಟಿಫಿಕೇಷನ್ ಹೋಗುತ್ತೆ ಅಲ್ವಾ ಅವ್ರಿಗೆ. ಇವಾಗ ಅವ್ರಿಗೆ ಹೋಗಿರುತ್ತೆ. ಅವರು ಇವಾಗ ನಮ್ಮ ಚಾನಲಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರು ನಮ್ಮ ವಿಡಿಯೋನ ನೋಡ್ತಾರೆ ಅಷ್ಟೇ ಜನ ಇವ್ರ ವಿಡಿಯೋ ಕೂಡ ನೋಡ್ತಾರೆ. ಹಾಗೆ ಲೈಕು ಕಮೆಂಟು ಕೂಡ ಇವ್ರಿಗೂ ಬರುತ್ತೆ. ನಮಗೆ ಸಪೋರ್ಟ್ ಯಾವ ರೀತಿ ಸಪೋರ್ಟ್ ಸಿಗ್ತಿದೆ ಅದೇ ರೀತಿ ಇವ್ರಿಗೂ ಕೂಡ ಸಪೋರ್ಟ್ ಸಿಗಲಿ ಅಂತ ಒಂದು ಪೋಸ್ಟ್ನ ಮಾಡೋದು. ಮತ್ತು ನಮಗೆ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ, ವಿಡಿಯೋ ಯಾರೂ ನೋಡ್ತಿಲ್ಲ ಅಂತ ಅಂದಾಗ ಈ ಥರ ಒಬ್ರಿಗೊಬ್ರಿಗೆ ನಾವು ಸಪೋರ್ಟ್ ಮಾಡಿಕೊಂಡ್ರೆ ಇಬ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದರಿಂದ ಯಾವುದೇ ಪ್ರಾಬ್ಲಮ್ ಅನ್ನೋದೇನೂ ಇಲ್ಲ. ನಾವಿವಾಗ ಒಂದು ಚಾನಲ್ ಬಗ್ಗೆ ಮಾತಾಡಿ ವಿಡಿಯೋ ಮಾಡಿ ಹಾಕೋದಕ್ಕಿಂತ ಈ ರೀತಿ ಪೋಸ್ಟ್ಗಳನ್ನ ಮಾಡಿಕೊಂಡ್ರೆ ತುಂಬಾ ಉಪಯೋಗ ಇರುತ್ತೆ ಅಂತಲೇ ಹೇಳ್ತೀನಿ ನಾನು. ಒಬ್ಬರಿಂದೊಬ್ಬರು ನಮ್ಮ ವಿಡಿಯೋ ಸ್ವಲ್ಪ ರಿಚ್ ಆಗಿದೆ ಅಂತ ಅಂದಾಗ ನಮಗಿಂತ ಸ್ವಲ್ಪ ಕೆಳಗಿರೋರನ್ನ ಮೇಲೆ ತರಬೇಕು ಅನ್ನೋ ಮನಸ್ಸಿದ್ದವರು
ಈ ರೀತಿ ವೀಡಿಯೋಗಳನ್ನ ಪೋಸ್ಟ್ ಮಾಡ್ಕೊಳ್ಳಿ. ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಅವ್ರ ಕಡೆಯಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಅವರು ನಿಮ್ಮ ವಿಡಿಯೋ ಹಾಕ್ಕೊಂಡ್ರೆ ನೀವು ಅವರ ವಿಡಿಯೋ ಹಾಕ್ಕೊಂಡಾಗ ನಿಮ್ಮ ಸಬ್ಸ್ಕ್ರೈಬರ್ ಅವ್ರಿಗೆ ನೋಡ್ತಾರೆ, ಅವರ ಸಬ್ಸ್ಕ್ರೈಬರ್ ನಿಮ್ಗೆ ನೋಡ್ತಾರೆ. ಹಾಗೆ ಲೈಕು ಕಮೆಂಟು ಕೂಡ ಬರುತ್ತೆ. ಒಂದು ವಿಡಿಯೋ ಶೇರ್ ಆದಂಗೆ ಕೂಡ ಆಗುತ್ತೆ. ನಾವು ಒಂದಿಬ್ರಿಗೆ ಈ ರೀತಿ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದು ತಲುಪಿ ಎಲ್ಲರೂ ಕೂಡ ಕೈ ಜೋಡಿಸ್ತಾರೆ ಅಂತಲೇ ಹೇಳ್ತಾ ಇದ್ದೀನಿ. ಇದರಿಂದ ಯಾವುದೇ ಪ್ರಾಬ್ಲಮ್ ಏನಿಲ್ಲ. ವಿಡಿಯೋನ ನಾವು ಪೋಸ್ಟ್ ಮಾಡೋದಾಗಿರ್ಬೋದು, ಶೇರ್ ಮಾಡೋದಾಗಿರ್ಬೋದು, ಯಾವುದು ಪ್ರಾಬ್ಲಮ್ ಇಲ್ಲ. ಒಂದು ವಿಡಿಯೋ ನಾವು ಶೇರ್ ಮಾಡ್ದು ಅಂತ ಹೇಳಿದಾಗ ಅದು ಒಂದು 10 ಜನಕ್ಕೆ ತಲುಪಿರುತ್ತೆ ಎಕ್ಸ್ಟ್ರಾ. ಅದಕ್ಕೋಸ್ಕರನೇ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ಳೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.